ಓಂ ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರಂ ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತಂ ವಂದೇ ಭಗವಂತಂ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಸದ್ಗುರುಚರಣಾರ್ವಿಂದಾಭ್ಯೋ ನಮಃ. ಓಂ ಗಣಾನಾಂ ತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಂ ಉಪಮಶ್ರವಸ್ತಮಂ. ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪದ ಆನಷ್ಟನ್ಮನ್ನೋತಿಭಿಃ ಸೇದಸಾದನಂ. ಶ್ರೀಮಹಾಗಣಾಧಿಪತಯೇ ನಮಃ. ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜನೆ ಏವತೆ ಧೀನಾಮ ವಿತ್ರವತ ವಾಗ್ದೇವ್ಯೈ ನಮಃ. ಓಂ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಮಂಗಳಂ ಕೌಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ವೇದ ವೇದಾಂತ ವೇದ್ಯಾಯ ಮೇಘಶ್ಯಾಮಲಮೂರ್ತೆ ಹಂಸಾಂ ಮೋಹನ ರೂಪಾಯ ಪುಣ್ಯಶ್ಲೋಕಾಯ ಮಂಗಳಂ. ಇಷ್ಟದೇವತಾ ಕುಲದೇವತಾ ಭೂನಿಲಾ ಸಮೇತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವತಾ ಚರಣಾರವಿಂದಾಭ್ಯೋ ನಮಃ. ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ಭಾರತೀ ತೀರ್ಥ ಮಹಾಸ್ವಾಮಿಗಳು ಹಾಗೂ ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ವಿಧುಶೇಖರ ಭಾರತಿ ಮಹಾಸ್ವಾಮಿಗಳ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನ ಅರ್ಪಣೆ ಮಾಡ್ತಾ ಇವತ್ತಿನ ಈ ಭಾಗವನ್ನ ನಾವು ಆರಂಭ ಮಾಡೋಣ. ಸಭೆಗೆ ನಮಸ್ಕಾರ. ಹೋದ ಒಂದು ಭಾಗದಲ್ಲಿ ನಾವು ಸರ್ವೋಪನಿಷದುದ್ಘುಷ್ಟ ಅನ್ನುವಂತಹ ಒಂದು ನಾಮವನ್ನ ಹೇಳಿ ನಿಲ್ಲಿಸಿದ್ದುಂಟು. ಇವತ್ತಿನ ಈ ಭಾಗದಲ್ಲಿ ಶಾಂತ್ಯತೀತ ಕಲಾತ್ಮಿಕ ಅನ್ನುವಂತಹ ನಾಮವನ್ನ ನಾವು ಆರಂಭ ಮಾಡೋಣ. ವಿಶ್ವವಿಜ್ಞಾನ ಪ್ರಕಾರ ಶಾಂತ ಅಂತಂದ್ರೆ ಆಕಾಶ. ಆಕಾಶದಲ್ಲಿ ಎಂತೆಂಥ ವಸ್ತುಗಳಿದ್ರೂ ಕೂಡ ಅದು ಆಕಾಶದಲ್ಲಿ ಇದೆಯೇ ವಿನಃ ಆಕಾಶದಕ್ಕೆ ಅದಕ್ಕೆ ಅಂಟಿಲ್ಲ. ಹಾಗಾಗಿ ಅದು ಶಾಂತವಾಗಿರ್ತಕ್ಕಂತಹ ಒಂದು ಸ್ಥಳ. ಆದರೆ ನಾವೀಗಾಗಲೇ ತಿಳ್ಕೊಂಡಿರೋ ರೀತಿಯಲ್ಲಿ ಆಕಾಶಕ್ಕಿಂತ ಕೂಡ ಅತೀತವಾಗಿರ್ತಕ್ಕಂತಹ ಆ ಜಗನ್ಮಾತೆ ಲಲಿತಾ ತ್ರಿಪುರ ಸುಂದರಿ. ನಾವು ಈಗ ಹಲವಾರು ಸರ್ತಿ ಹೇಳಿದ್ವಿ, ಆಕಾಶಾದ್ ವಾಯು, ವಾಯೋರಗ್ನಿ, ಅಗ್ನೇರಾಪಹ ಅಂತ ಹೇಳಿದ್ವಿ. ಹಾಗಾಗಿ ಇದಕ್ಕಿಂತ ಅತೀತವಾಗಿ ಇರ್ತಕ್ಕಂಥ ಆ ಜಗನ್ಮಾತೆ ಅವಳು ಪರತತ್ವ ಅನ್ನೋ ಮಾತನ್ನ ಹೇಳ್ತಾರೆ. ಅದಕ್ಕೆ ಒಂದು ವಾಕ್ಯವನ್ನ ಏನು ಹೇಳ್ತಾರೆ ಇಲ್ಲಿ ಅಂದ್ರೆ, ಶಾಂತ್ಯತೀತ ಕಲಾ ಅದ್ವೈತ ನಿರ್ವಾಣ ಆನಂದ ಬೋಧದ ಅಂತ ಕರೀತಾರೆ. ಅಂದ್ರೆ ಶಾಂತ್ಯತೀತ ಕಲೆ ದ್ವೈತ ಭಾವವನ್ನ ನಾಶ ಮಾಡುತ್ತೆ, ಮತ್ತೆ ಆನಂದದ ಬೋಧವನ್ನ ಅದು ಹೆಚ್ಚಿಸುತ್ತೆ. ಹಾಗಾಗಿ ಜಗನ್ಮಾತೆ ಅದ್ವೈತ ಜ್ಞಾನ ರೂಪಿಣಿ ಅನ್ನೋ ಮಾತನ್ನ. ಮುಂದಿನ ನಾಮ ಗಂಭೀರ. ಇದನ್ನ ನಾವು ಜೀವನದಲ್ಲಿ ಹಲವಾರು ಸರ್ತಿ ಬಳಸ್ತಾ ಇರ್ತೀವಿ, ಸ್ವಲ್ಪ ಗಂಭೀರವಾಗಿರಯ್ಯ ಅಂತ ಹೇಳಿ. ಹಾಗಾಗಿ ಇಲ್ಲಿ ಗಂಭೀರ ಅಂತಂದಾಗ ಬಹಳ ಮುಖ್ಯವಾಗಿ ನಾವು ತಗೋಬೇಕಾಗಿರ್ತಕ್ಕಂಥದ್ದು ಗಮ್ ಅನ್ನೋ ಪದ. ಈ ಒಂದು ಅದ್ಭುತವಾಗಿರ್ತಕ್ಕಂತಹ ನಾಮದಲ್ಲಿ ಒಂದು ಬೀಜಾಕ್ಷರ, ಗಣಪತಿಯ ಬೀಜಾಕ್ಷರವನ್ನ ಇಲ್ಲಿ ಸೇರಿಸಿದ್ದಾರೆ ನೋಡಿ. ಈ ನಾಮದಲ್ಲಿ ಗಂಭೀರ ಅಂತ ಬಿಡಿಸಿ ಹೇಳಿದಾಗ, ಗಮ್ ಅಂತಂದ್ರೆ ಗಣಪತಿಯ ಬೀಜಾಕ್ಷರ. ಆ ಗಣಪತಿ ಬೀಜಾಕ್ಷರವೇ ಆ ಗಣಪತಿಯ ದೀಪ ಅಥವಾ ರೂಪ ಅಂತ ಮಾತನ್ನ. ಹಾಗಾಗಿ ಈ ಒಂದು ಭಯವನ್ನ ಅಂದ್ರೆ ರಾ ಅಂತಂದ್ರೆ ಭಯವನ್ನ, ಅಂತಹ ಭಯವನ್ನ ನಿರಸತಿ ಹೋಗಲಾಡಿಸ್ತಕ್ಕಂಥವಳು ಅನ್ನೋ ಮಾತನ್ನ. ಗಂಭೀರ ಅಂತಂದಾಗ ಯಾವುದೇ ಭಯ ಇದ್ರೂ ಕೂಡ ಅದನ್ನ ಅವಳು ಹೋಗಲಾಡಿಸ್ತಕ್ಕಂಥವಳು ಅನ್ನೋ ಮಾತನ್ನ. ಹಾಗಾಗಿ ಆ ತಾಯಿ ಗಂಭೀರಳು. ಇನ್ನೊಂದು ಅರ್ಥ ಏನು ಅಂದ್ರೆ, ಮಹಾ ಸರೋವರ, ದೊಡ್ಡದಾಗಿರ್ತಕ್ಕಂಥ ಸರೋವರ ಇರುತ್ತೆ. ಆ ಸರೋವರವನ್ನ ನಾವು ನೋಡಿದಾಗ
ಸಂಪೂರ್ಣವಾಗಿ ನಮ್ಗೆ ಅರ್ಥ ಮಾಡ್ಕೊಳಕ್ಕಾಗೋದಿಲ್ಲ. ನಾವು ನಿಂತಿರೋ ಜಾಗದಲ್ಲಿ ಆ ಸುತ್ತಮುತ್ತ ಇರ್ತಕ್ಕಂಥ ಆ ಪ್ರದೇಶ ನೋಡ್ಬೋದೇ ವಿನಃ ಆ ಕೊನೆಯಲ್ಲಿ ಏನಿದೆ ಅಂತ ನಮಗೆ ಅರ್ಥ ಆಗೋದಿಲ್ಲ. ಹಾಗಾಗಿ ಹೇಗೆ ನಮಗೆ ಸರೋವರದ ಒಂದು ಇನ್ನೊಂದು ವಿಚಾರ ನಮಗೆ ನಿಂತ ಜಾಗದಲ್ಲೇ ಹೇಗೆ ಅರ್ಥ ಆಗೋದಿಲ್ವೋ ಹಾಗೆ ಜಗನ್ಮಾತೆಯ ಒಂದು ಶಕ್ತಿಯನ್ನ ಅವಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಯಾವುದನ್ನ ಸಾಮಾನ್ಯವಾಗಿ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ವೋ ಅದು ಗಂಭೀರ ಅಂತ ಹೇಳಿ ಇಲ್ಲಿ ಅನಂತ್ಯಾತ್ ಗಂಭೀರ ಅಂತ ಹೇಳ್ತಾಳೆ. ಅಂದ್ರೆ ಜಗನ್ಮಾತೆ ಅನಂತ ರೂಪಳಾಗಿರೋದ್ರಿಂದ ಅವಳು ಗಂಭೀರ. ಆಮೇಲೆ ಇದು ಮಂತ್ರಾನುಭೂತಿಯನ್ನು ಕೂಡ ಗಂಭೀರ ಅಂತ ಕರೀತಾರೆ. ಮುಂದಿನ ನಾಮ ಗಗನಾಂತಸ್ಥ. ನಾವೀಗಾಗ್ಲೇ ಗಗನ ಅಂತಂದಾಗ ಆಕಾಶ ಅನ್ನೋ ವಿಚಾರವನ್ನ ನಾವು ಹೇಳಿದ್ವಿ. ಗಗನಸ್ಯ ಅಂತೆ ನಾಶಕಾಲೇ ಅಪಿ ತಿಷ್ಠತಿ ವಾ ಅಂತ ಕರೀತಾರೆ. ಅಂದ್ರೆ ಗಗನದ ಕೊನೆಯಲ್ಲೂ ಕೂಡ ಅಂದ್ರೆ ಅದರ ಒಂದು ಇರು ಕಡೆಯಲ್ಲಿ ಆಗ್ತಕ್ಕಂತಹ ಒಂದು ನಾಶಕಾಲದಲ್ಲಿ ಅದರ ತುದಿನಲ್ಲೂ ಕೂಡ ಅವಳು ಇರ್ತಾಳೆ. ಪ್ರಪಂಚ ಎಲ್ಲ ಪ್ರಳಯ ಆಗೋಗ್ತಾ ಇದೆ ಅಂದ್ರೆ ಅದರ ತುದಿನಲ್ಲಿ ಅವಳು ಇರ್ತಾಳೆ ಅನ್ನುವಂಥ ಮಾತಲ್ಲ. ಹಾಗಾಗ್ಲಿ ಆಕಾಶಕ್ಕಿಂತ ಅತೀತವಾಗಿರ್ತಕ್ಕಂತಹ ಆ ತಾಯಿಯನ್ನು ನಾವು ಸೇರ್ಬೇಕಾದರೆ ನಮ್ಮ ಪ್ರಯಾಣ ಭೂಮಿ ಕಡೆಯಿಂದ ಮೇಲಕ್ಕೆ ಹೋಗ್ಬೇಕು. ಉಲ್ಟಾ ಭೂಮಿ, ನೀರು, ಅಗ್ನಿಯಿಂದ ವಾಯು, ವಾಯುವಿನಿಂದ ಆಕಾಶ, ಅದರ ಅತೀತದಲ್ಲಿರ್ತಕ್ಕಂತಹ ಆ ಜಗನ್ಮಾತೆಯನ್ನು ನಾವು ಉಪಾಸನೆ ಮಾಡಿದಾಗ ಮಾತ್ರ ಅಲ್ಲಿ ಸೇರೋದಕ್ಕೆ ಸಾಧ್ಯ ಅನ್ನೋ ಮಾತನ್ನ ಹೇಳ್ತಾ ಆಕೆ ಗಗನಕ್ಕಿಂತ ಅಂತಸ್ಥ ಅಂದ್ರೆ ಮೇಲ್ಗಡೆ, ಗಗನಕ್ಕಿಂತ ಮೇಲ್ಗಡೆ ಇರ್ತಕ್ಕಂಥವಳು ಗಗನಾಂತಸ್ಥ. ಮುಂದಿನ ನಾಮ ಗರ್ವಿತ. ನೋಡಿ, ಅಲ್ಪವಿದ್ಯಾ ಮಹಾಗರ್ವಿತ. ಎಷ್ಟೋ ತಿಳ್ಕೊಂಡಿರ್ತಾರೆ, ತಾನು ದೊಡ್ಡ ಪಂಡಿತ, ನನಗಿಂತ ಇನ್ನೊಬ್ರು ಸಮ ಇಲ್ಲ ಅನ್ನೋದು ಅಹಂಕಾರ. ಅಥವಾ ಇನ್ಯಾರಿಗೋ ಒಬ್ರಿಗೆ ಬಹಳ ಒಂದು ಒಳ್ಳೆಯ ಅಸ್ತ್ರ ಅದು ಇದು ಬರುತ್ತೆ, ನಾನು ಎಂತೆಂತ ಅಸ್ತ್ರಗಳು ವಿಷಯ ಗೊತ್ತೇನೆಯಾ ಅಂತ ಅವ್ನು ಮಾತಾಡ್ಕೊಡೋದು. ತನಗೆ ಎಷ್ಟು ಗೊತ್ತಿದ್ರು ಕೂಡ ಅದು ಅಲ್ಪ. ಯಾಕಂದ್ರೆ ವಿದ್ಯೆ ಅಂತಕ್ಕಂಥದ್ದು ತುಂಬಾ ಅದು ಸಮುದ್ರ. ಹಾಗಾಗಿ ನಾವು ತಿಳ್ಕೊಂಡಿರ್ತಕ್ಕಂಥದ್ದು ಸಮುದ್ರದ ಒಂದೇ ಒಂದು ಸಣ್ಣ ಕಣಕ್ಕಿಂತ ಕಣ ಚಿಕ್ಕದು. ಹಾಗಾಗಿ ಸ್ವಲ್ಪ ತಿಳ್ಕೊಂಡಿದ್ರೇನೆ ದೊಡ್ಡ ವಿಷಯ ಅನ್ನುವಂಥದ್ದು. ಅಂತವ್ರಿಗೆ ತನಗೆ ಅಹಂಕಾರ, ಗರ್ವ ಜಾಸ್ತಿ ಇರುತ್ತೆ. ಆದ್ರೆ ಜಗನ್ಮಾತೆ ಸಂಪೂರ್ಣಳು. ಅವಳಿಗೆ ತಿಳಿದೇ ಇರ್ತಕ್ಕಂಥದ್ದು ಯಾವುದು ಇಲ್ಲವೇ ಇಲ್ಲ. ಹಾಗಾಗಿ ಎಲ್ಲವೂ ಕೂಡ ವೇದ್ಯಳಾಗಿದ್ರು ಕೂಡ ಅವಳು ಆ ಒಂದು ಗಂಭೀರತ್ವ ಅಥವಾ ಆ ಒಂದು ಗರ್ವಿತವನ್ನು ಇಟ್ಕೊಂಡಿದ್ದಾಳೆ. ಅಂದ್ರೆ ಯಾತಕ್ಕೆ ಇಟ್ಕೊಂಡಿದ್ದಾಳೆ ಅಂತಂದ್ರೆ ಈ ಪ್ರಪಂಚದಲ್ಲಿ ಸರ್ವ ವಿಭೂತಿಗಳನ್ನು ಹೊಂದಿದ್ದಾಳೆ ಅನ್ನುವಂಥದ್ದಲ್ಲಿ ಕಾಣಿಸ್ತಾ ಇರುತ್ತೆ. ಈಗ ಉದಾಹರಣೆ, ಕರ್ಪೂರವನ್ನು ನಾವು ಓಪನ್ ಮಾಡಿದಾಗ, ಒಂದು ಬಾಕ್ಸ್ ಇಂದ ಓಪನ್ ಮಾಡಿದಾಗ ಅದರ ವಾಸನೆ ಬರುತ್ತೆ. ಅದ್ ನನ್ನ ಕರ್ಪೂರ ವಾಸನೆ ನೋಡಿ ಅಂತ ಹೇಳಲ್ಲ, ನಮ್ಗೆ ಅದು ಗೊತ್ತಾಗತ್ತೆ. ಅದು ಅದರ ಗರ್ವ. ಊದ್ಕಡ್ಡಿ ಅಗರಬತ್ತಿಯನ್ನು ಹಚ್ಚಿದಾಗ ಅದ್ರದ್ದು ಸುವಾಸನೆ ಬರುತ್ತೆ. ನಾನು ಹಚ್ಕೊಂಡಿದ್ದೀನಿ, ನಾನು ಗಮ್ಮಂತ ಇದ್ದೀನಿ ಅದನ್ನಲ್ಲ. ಹಾಗಾಗಿ ಪ್ರತಿ ಒಂದಕ್ಕೂ ಕೂಡ ಅದರದೇ ಆಗಿರ್ತಕ್ಕಂತಹ ಒಂದು ಪ್ರಾಕೃತಿಕ ಒಂದು ವೈಶಿಷ್ಟ್ಯ ಇರುತ್ತೆ. ಹಾಗಾಗಿ ಆ ಜಗದಂಬೆಯು ಕೂಡ ಸಮಸ್ತವೂ ಕೂಡ ಅವಳಿಗೆ ವೇದ್ಯವಾಗಿರೋದ್ರಿಂದ, ಎಲ್ಲವೂ ಅವಳೇ ಆಗಿರೋದ್ರಿಂದ ಆ ಒಂದು ಪ್ರಕಟಣೆ ಆಟೋಮೆಟಿಕ್ ಆಗಿ ಅದು ಹೊರಚೆಲ್ಲತ್ತೆ. ಹಾಗಾಗಿ ಅವಳು ಗರ್ವಿತ. ಮುಂದಿನ ನಾಮ ಗಾನ ಲೋಲುಪ. ನೋಡಿ, ನಮ್ಗೆ ಯಾವ್ದಾದ್ರೂ ಒಂದು ವಿಷಯವನ್ನ ಯೋಚನೆ ಮಾಡಿದಾಗ, ಒಂದು ದೃಶ್ಯವನ್ನ ನಾವು ಕಲ್ಪನೆ ಮಾಡ್ಕೊಂಡಾಗ ಅಥವಾ ಊಹಿಸ್ಕೊಂಡಾಗ ಏನಾಗತ್ತೆ, ನಮಗೆ ಆ ಒಂದು ನಾಮದಿಂದ ಸಂತೋಷ ಉಂಟಾಗತ್ತೆ. ಅಂದ್ರೆ ಈ ಒಂದು ಗಾನ ಲೋಲುಪ ಅನ್ನುವಂತಹ ನಾಮವನ್ನು ನಾವು ಜ್ಞಾಪಿಸ್ಕೊಂಡಾಗ ಎಲ್ಲೋ ಒಂದು ಸಂತೋಷ ಕಾಣುತ್ತೆ. ಯಾಕೆ ಅಂದ್ರೆ ಅದರಲ್ಲಿ ಗಾನ ಅನ್ನೋದಿದೆ. ಹಾಗಾಗಿ ಆ ಜಗನ್ಮಾತೆ, ಸುಮ್ಮನೆ ಒಂದು ಊಹಿಸ್ಕೊಳ್ಳೋಣ, ಜಗನ್ಮಾತೆ ಆ ಮಣಿಪುರದ ಸಿಂಹಾಸನದ ಮೇಲೆ ಅವಳು ಕೂತಿದ್ದಾಳೆ. ಸುತ್ತ ಅವಳ ಪರಿಚಾರಕರು, ಅವ್ರ ಸೇವಕರು, ಇವರು ಭಕ್ತಾದಿಗಳು ಎಲ್ಲರೂ ಕೂತ್ಕೊಂಡು ಅವಳನ್ನ ನೋಡ್ತಾ ಇದ್ದಾರೆ. ಅಲ್ಲಿ ನಡೀತಿರ್ತಕ್ಕಂಥ ವಿದ್ಯಮಾನಗಳನ್ನು ನೋಡ್ತಾ ಇದ್ದಾರೆ. ಆಗ ಆ ಒಂದು ವಿದ್ಯಮಾನಗಳನ್ನು ನೋಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕೆಲವರು ಮುಂದೆ ಬಂದು ಅವಳ ಆ ವಿದ್ಯಮಾನವನ್ನ ಸಂತೋಷಗೊಂಡು ಹೃದಯದಲ್ಲಿ ಪುಳುಕಿತರಾಗಿ ಗಾನವನ್ನ ಹಾಡ್ತಾ ಇದ್ದಾರಂತೆ. ಹಲವರು ನೃತ್ಯವನ್ನ ಮಾಡ್ತಾ ಇದ್ದಾರೆ.
ಇಂತಹ ಗಾನದಿಂದ ಆಕೆ ಸಂತೋಷ ಪಡ್ತಾ ಇದ್ದಾಳಂತೆ. ಅಂದ್ರೆ ಗಾನ ಅಂತಂದಾಗ ಒಳಗಡೆ ಇರ್ತಕ್ಕಂತಹ ಆ ಭಾವನೆಗಳು ಹೃದಯದಿಂದ ಬರ್ತಕ್ಕಂಥದ್ದು. ಈಗ ಯಾವುದೋ ಒಂದು ಗುಡಿಗೆ ಹೋಗ್ತೀವಿ, ದೇವಸ್ಥಾನಕ್ಕೆ ಹೋಗ್ತೀವಿ, ಅಲ್ಲಿ ಆ ದೇವರನ್ನ ನೋಡಿದಾಗ ಭಕ್ತಿಯಿಂದ ಮನಸಾರೆ ಆ ಭಕ್ತಿಯಿಂದ ನಾವು ಪೂಜೆಯನ್ನು ಮಾಡಿದಾಗ ಅಥವಾ ಮನಸಾರೆ ಆ ದೇವರನ್ನ ನೋಡಿದಾಗ ಒಂದು ಒಳಗಡೆ ಇರ್ತಕ್ಕಂಥ ಯಾವುದೋ ಗೊತ್ತಿಲ್ಲದೆ ಇರ್ತಕ್ಕಂತಹ ಒಂದು ಅನುಭವ ಆಗುತ್ತೆ. ಆ ಒಂದು ಅಂತ ಸ್ವೀಟ್ ಸಿಹಿಯಾದ ಅನುಭವ, ಆ ಒಂದು ಶಕ್ತಿ ಅನುಭವ ಆದಾಗ ನಾವೇನ್ ಮಾಡ್ತೀವಿ, ನಮ್ಗೆ ಗೊತ್ತಿಲ್ಲದೇನೋ ಒಂದು ಹಾಡನ್ನು ಕೀರ್ತನೆಯನ್ನು ಹಾಡ್ತೀವಿ. ಅಂತಹ ಭಕ್ತಿಯಿಂದ ಹಾಡ್ತಕ್ಕಂಥ ಕೀರ್ತನೆ ಇರ್ಬೋದು, ಒಂದು ಪದವನ್ನಿರ್ಬೋದು, ಆ ತಾಯಿ ಮೆಚ್ಚಿ ಅದನ್ನ ಸಂತೋಷ ಪಡ್ತಾಳಂತೆ, ಅವನಿಗೆ ಬೇಕಾಗಿರ್ತಕ್ಕಂಥದ್ದನ್ನ ಅವಳು ಅನುಗ್ರಹಿಸ್ತಾಳಂತೆ. ಹಾಗೆ ಅಂತಹ ಗಾನವನ್ನ ಸುಮ್ಮನೆ ಕೂತ್ಕೊಂಡು ಓ ಅಂತ ಅರ್ಚ್ಕೊಂಡು ಇದ್ ಮಾಡೋದು, ಪ್ರದರ್ಶನ ಮಾಡೋದಲ್ಲ. ಇದು ಒಂತಾಳವಾಗಿ ಬರ್ತಕ್ಕಂತಹ ಒಂದು ಗಾನವನ್ನ ಆ ಜಗನ್ಮಾತೆ ಇಷ್ಟಪಡ್ತಾಳೆ ಅನ್ನೋ ಮಾತನ್ನ ಹೇಳ್ತಾ ಅವಳು ಅದನ್ನ ಆನಂದಿಸ್ತಾಳಂತೆ. ಈಗ ಮಂತ್ರಗಳು ಹೇಳುವಾಗ್ಲೂ ಅಷ್ಟೇ, ಪೂಜೆ ಪುನಸ್ಕಾರಗಳು, ಹೋಮ ಹವನ ಎಲ್ಲಗಳು ಆಗೋಗಿರುತ್ತೆ. ಕಡೆಯಲ್ಲಿ ಈ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತ ಅಷ್ಟಾವಧಾನ ಸೇವೆಗಳು ಮಾಡ್ತೀವಿ. ಮಾಡಿದಾಗ ಆ ಒಂದು ಸಂತೋಷದಲ್ಲಿ ಕಡೆಯಲ್ಲಿ ಏನಾಗುತ್ತೆ, ಸಾಮವೇದ ಗಾಯನ್ನಾಸ್ತೆ ಅಂದಾಗ ಅದು ಸಂತೋಷವಾಗಿ ಬರುತ್ತೆ. ಸಾಮಗಾಯನ ಅನ್ನೋದಲ್ಲ, ಅದು ಆ ಒಂದು ಸಂತೋಷದಲ್ಲಿ ತೃಪ್ತಿಯಿಂದ ಹಾಡ್ತಕ್ಕಂತಹ ಹೇಳ್ತಕ್ಕಂತಹ ಆ ಸಾಮಗಾನ ಅಂತದನ್ನ ಅವಳು ಇಷ್ಟಪಡ್ತಾಳೆ. ಹಾಗಾಗಿ ಆ ಜಗನ್ಮಾತೆ ಗಾನ ಲೋಲುಪ, ಮುಂದಿನ ನಾಮ ಕಲ್ಪನಾರಹಿತ. ನೋಡಿ, ಈ ಸೃಷ್ಟಿಯೆಲ್ಲ ಯಾರ ಕಲ್ಪನೆ ಅಂತಂದಾಗ ಆ ಜಗನ್ಮಾತೆದೆ ಕಲ್ಪನೆ, ಇನ್ಯಾರ್ದು ಅಲ್ಲ. ಅವಳು ಆ ಕಲ್ಪನೆ ಮಾಡಿ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಆ ಜಗನ್ಮಾತೆ ಸೃಷ್ಟಿ ಮಾಡಿ ಕಲ್ಪನೆ ಮಾಡಿರ್ತಕ್ಕಂಥದ್ರಲ್ಲಿ ಏನೇನಿದೆ ಅಂದ್ರೆ ಜನನ, ಮರಣ, ಪ್ರಕೃತಿ, ವಿಕಾರ, ಇನ್ನು ಅನೇಕ 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 ಇದೆ. ಹಾಗಾಗಿ ಕಲ್ಪನಾ ಅಂತಂದಾಗ ಆ ತಾಯಿ, ಆ ಕಲ್ಪನೆಗೆ ಅಂತಕ್ಕಂಥದ್ದು ಸೃಷ್ಟಿ. ಕಲ್ಪನಾ ಅಂತಕ್ಕಂಥದ್ದು ತಾಯಿ ಆದ್ರೆ ಮಾಡಿರ್ತಕ್ಕಂಥ ಸೃಷ್ಟಿ ಯಾವುದು ಅಂದ್ರೆ ಅದು ಕಲ್ಪನೆ. ಹಾಗಾಗಿ ಸೃಷ್ಟಿಯಲ್ಲಿ ಯಾವುದೇ ವಿಕಾರಗಳು ಆ ತಾಯಿಗೆ ಅಂದ್ರೆ ನಾವಿಲ್ಲಿ ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲವೂ ಜನನ, ಮರಣ, ಪ್ರಕೃತಿ ಇವೆಲ್ಲವೂ ಕೂಡ ಜಗನ್ಮಾತೆಗೆ ಅದು ಅಂಟೋದಿಲ್ಲ. ಅಂತಹ ವಿಕಾರಗಳು ಜಗನ್ಮಾತೆಗೆ ಇಲ್ಲದೇನೆ ಇರೋದ್ರಿಂದ ಆಕೆ ಕಲ್ಪನಾರಹಿತ. ಹಾಗಾಗಿ ನಿರ್ವಿಕಾರ ಸ್ಥಿತಿ, ನಿಶ್ಚಲವಾಗಿರ್ತಕ್ಕಂಥ ಶಾಂತ ಸ್ಥಿತಿ. ಹಾಗಾಗಿ ಅದು ಕಲ್ಪನಾರಹಿತ. ಮುಂದಿನ ನಾಮ ಕಾಷ್ಠ. ಸಾಮಾನ್ಯವಾಗಿ ಕಾಷ್ಠ ಅಂತಂದ್ರೆ ಒಣಗಿರ್ತಕ್ಕಂಥ ಮರದ ಕೊಂಟು ಅಂತ ಹೇಳ್ಬಿಡ್ತೀವಿ. ಅದಲ್ಲ. ಅದು ಈ ನಾಮಕ್ಕೆ ಕಠೋಪನಿಷತ್ನಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಮಹತ ಪರಮ ವ್ಯಕ್ತಂ ಅವ್ಯಕ್ತ ಪುರುಷ ಪರಃ ಪುರುಷಾನ್ನ ಪರಂ ಕಿಂಚಿತ್ ಸಾ ಕಾಷ್ಠ ಸಾ ಪರಾಗತಿ ಅಂತ ಹೇಳ್ತಾರೆ. ಏನಿದು ಅಂದ್ರೆ, ಮಹಾನ್ ಆತ್ಮಕ್ಕಿಂತ ಅವ್ಯಕ್ತ ಹೆಚ್ಚಿನದು. ಆ ಅವ್ಯಕ್ತಕ್ಕಿಂತಾನುವೆ ನೋಡಿ ವ್ಯಾಪಕವಾಗಿರ್ತಕ್ಕಂಥದ್ದು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಅಂದ್ರೆ, ವ್ಯಾಪಕವಾಗಿರ್ತಕ್ಕಂಥದ್ದು ಮತ್ತೆ ಸೂಕ್ಷ್ಮವಾಗಿರ್ತಕ್ಕಂಥದ್ದು, ಇಂದ್ರಿಯಗಳಿಗೆ ಗೋಚರವಾಗದೇ ಇರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಹಾಗಾದ್ರೆ ಅವ್ಯಕ್ತ ಅಂತಕ್ಕಂಥದ್ದು, ವ್ಯಕ್ತ ಅಂದ್ರೆ ಕಾಣಿಸ್ತಕ್ಕಂಥದ್ದು, ಅವ್ಯಕ್ತ ಅಂದ್ರೆ ಕಾಣಿಸ್ತಾ ಇರ್ತಕ್ಕಂಥದ್ದು. ಹಾಗಾದ್ರೆ ಆ ಅವ್ಯಕ್ತಕ್ಕಿಂತ ಹೆಚ್ಚಿನದು ಯಾವುದು ಅಂದ್ರೆ ಪುರುಷ. ಆ ಪುರುಷನಿಗಿಂತ ಹೆಚ್ಚಾಗಿರ್ತಕ್ಕಂಥದ್ದು ಯಾವುದು ಅಂದ್ರೆ ಯಾವುದು ಇಲ್ಲ, ಅದೇ ಅದರ ಕೊನೆ. ಹಾಗಾಗಿ ಅದೇ ಕಾಷ್ಟ, ಅದೇ ಪರಾಗತಿಯಾಗಿದೆ ಅಂತ ಅವರು ಹೇಳ್ತಾ ಇದ್ದಾರೆ. ಆಕಾಶ ಮೂರ್ತಿಯಾಗಿರ್ತಕ್ಕಂತಹ ಆ ಪರಮೇಶ್ವರನಿಗೆ ಭೀಮ ಅಂತ ಹೆಸರು. ಇಲ್ಲಿ ಭೀಮನ ಪತ್ನಿ ಯಾರು ಅಂದ್ರೆ ಕಾಷ್ಟ. ಪರಮೇಶ್ವರನ ಇನ್ನೊಂದು ಹೆಸರು ಭೀಮ. ನಾವು ಅಭಿಷೇಕಗಳು ಅದು ಇದು ಮಾಡುವಾಗ ಹೇಳ್ದ ಭವಂದೆ ಭವಾಯ ದೇವಾಯ ನಮಃ, ಶರ್ವಾಯ ದೇವಾಯ ನಮಃ, ಭಜಮದೇ ದೇವಾಯ ನಮಃ ಹೀಗೆ ಹೇಳ್ತಾ ಇರುವಾಗ ಒಂದು ಭೀಮನ್ ದೇವಾಯ ನಮಃ ಅಂತ. ಆಗ ಭೀಮಾಯ ದೇವಾಯ ನಮಃ ಅಂತ ಭೀಮಾಯ ದೇವನ ಪತ್ನಿ ಯಾರು ಅಂದ್ರೆ ಕಾಷ್ಠ ಅಂತ ಹೇಳಿ. ನೋಡಿ, ಇಲ್ಲಿ ನಾವು ವಿಚಾರ ತಿಳ್ಕೋಬೇಕು ಅಂದ್ರೆ, ಪೃಥ್ವಿ ಮೂರ್ತಿಯ ರೂಪದಲ್ಲಿ ಇರ್ತಕ್ಕಂಥವನ್ ಯಾರು? ಶರ್ವ.
ಭವ ಅಂತಂದ್ರೆ ಜಲಮೂರ್ತಿ ರೂಪದಲ್ಲಿ ಇರ್ತಕ್ಕಂಥವನು ಭವ, ಅಗ್ನಿ ರೂಪದಲ್ಲಿ ಅಥವಾ ಅಗ್ನಿಮೂರ್ತಿ ರೂಪದಲ್ಲಿ ಇರ್ತಕ್ಕಂಥವನು ರುದ್ರ, ವಾಯುಮೂರ್ತಿ ರೂಪದಲ್ಲಿ ಇರ್ತಕ್ಕಂಥವನು ಉಗ್ರ, ಆಕಾಶ ರೂಪದಲ್ಲಿ ಇರ್ತಕ್ಕಂಥವನು ಭೀಮ. ಹಾಗಾಗಿ ಆ ಭೀಮ ರೂಪದಲ್ಲಿರ್ತಕ್ಕಂತಹ ಪರಮೇಶ್ವರನ ಪತ್ನಿ ಕಾಷ್ಟ ಅಂತ. ಇದು ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಕಾಷ್ಟ ಅಂತಂದಾಗ ಅವಳು ದಶ ದಿಕ್ಕುಗಳಲ್ಲೂ ಕೂಡ ಅವಳು ವ್ಯಾಪಿಸಿರ್ತಕ್ಕಂಥವಳು ಅನ್ನೋ ಮಾತನ್ನ ಹೇಳ್ತಾರೆ. ಮುಂದಿನ ನಾಮ ಅಕಾಂತ. ಕಾಂತ ಅಂತಂದ್ರೆ ಕಮನೀಯತ್ವ ಅಂತ ಕರೀತಾರೆ. ಹಂಗಾರೆ ಕಮನೀಯತ್ವ ಅಂದ್ರೆ ಏನು ಅಂದ್ರೆ ಕೋರಿಕೊಳ್ತಕ್ಕಂಥದ್ದು, ಬೇಡತಕ್ಕಂಥದ್ದು. ಏನು ಅಂತಂದ್ರೆ ನಾವೇನ್ ಕೇಳ್ತೀವಿ? ಆನಂದವನ್ನ ಕೇಳ್ತೀವಿ. ವಿಚಾರ ಯಾವುದೇ ಇರ್ಬೋದು, ಯಾವ್ದಾದ್ರು ವಿಚಾರ ಬೇಕು, ನಮಗ್ ಬೇಕು ಅಂದ್ರೆ ನಮಗ್ ಸಂತೋಷ ಕೊಡ್ತಕ್ಕಂಥದ್ದನ್ನ ದೇವರು ಕೇಳ್ತೀವಿ. ಹಾಗಾಗಿ ಆ ಕೇಳ್ತಕ್ಕಂಥದ್ದು ಯಾವ್ದು? ಆನಂದ. ಅಂತಹ ರೂಪವನ್ನ ಹೊಂದಿ, ಆನಂದದ ರೂಪನೇ ಯಾರು ಅಂತಂದ್ರೆ ಆ ಜಗದಂಬೆ ಆನಂದ ರೂಪಿಣಿ. ಹಾಗಾಗಿ ಕಮನೀಯತ್ವಾತ್ ಕಾಂತ ಅಂತ ಕರೀತಾರೆ. ಕಮ್ ಅಂತಂದ್ರೆ ಸುಖ, ಅಕಾಮ್ ಅಂತಂದ್ರೆ ದುಃಖ, ಅಕಾಂತ ಅಂತಂದ್ರೆ ದುಃಖ ಇಲ್ಲದೇ ಇರ್ತಕ್ಕಂಥವಳು ಅಥವಾ ದುಃಖವನ್ನ ನಾಶ ಮಾಡ್ತಕ್ಕಂಥವಳು. ಹಾಗಾಗಿ ಅವಳು ಅಕಾಂತ. ಮುಂದಿನ ನಾಮ ಕಾಂತಾರ್ಧ ವಿಗ್ರಹ. ನೋಡಿ, ಕಾಂತಿ ಇರ್ತಕ್ಕಂತಹ ಆ ಜಗದಂಬೆ ಎಲ್ಲಿದ್ದಾಳೆ ಅಂದ್ರೆ, ಕಾಂತ ಅಂದ್ರೆ ಪರಮೇಶ್ವರನ ಅರ್ಧ ಭಾಗದಲ್ಲಿದ್ದಾಳೆ. ಕಾಂತಾರ್ಧ, ಅರ್ಧ ವಿಗ್ರಹ. ಕಾಂತ ಎಲ್ಲಿದ್ದಾಳೆ? ಪರಮೇಶ್ವರನ ಅರ್ಧ ಭಾಗದಲ್ಲಿದ್ದಾಳೆ. ಅರ್ಧ ಭಾಗ ಅಂದ್ರೆ ನಮ್ಗೇನು ಗೊತ್ತಿರೋದು? ಅರ್ಧನಾರೀಶ್ವರ. ಹಾಗಾಗಿ ಅರ್ಧನಾರೀಶ್ವರ ರೂಪ, ಅರ್ಧ ರೂಪದಲ್ಲಿದ್ದಾಳೆ. ಹಾಗೆ ನಾವು ಶ್ರೀಚಕ್ರವನ್ನ ನೋಡಿದಾಗ ನಾವು ಹೇಳಿದ್ವಿ 4 ಮತ್ತೆ 5 ವಿಭಾಗಗಳು, ಮೇಲ್ಗಡೆ ಮತ್ತೆ ಕೆಳಗಡೆ ಅಂತ ತಗೊಂಡಾಗ ಶಿವಶಕ್ತಿಯರ ಸ್ವರೂಪನೇ ಆ ಶ್ರೀಚಕ್ರ. ಹಾಗಾಗಿ ಇಲ್ಲೂ ಕೂಡ ಅವಳು ಅರ್ಧದಲ್ಲಿ ಅರ್ಧ ಅವನು, ಅರ್ಧ ಇವ್ ಪರಮೇಶ್ವರಿ ಇನ್ನರ್ಧ ಭಾಗ. ಹಾಗಾಗಿ ಇಲ್ಲೂ ಕೂಡ ಅವಳು ಕಾಂತಾರ್ಧ ವಿಗ್ರಹ. ಇನ್ನೊಂದು ಮುಂದಿನ ನಾಮ ಕಾರ್ಯ ಕಾರಣ ನಿರ್ಮುಕ್ತ ಅಂತ ಕರೀತಾರೆ. ಕಾರ್ಯ ಅಂತಂದ್ರೇನು? ನಾವ್ ಈಗಾಗಲೇ ಹೇಳಿದ್ವಿ, ಪ್ರಪಂಚ ಅಂತ. ಕಾರಣ ಅಂದ್ರೇನು? ಪ್ರಕೃತಿ. ಈ ಜನ್ಮಕ್ಕೆ ಕಾರಣವಾದ್ರೆ, ನಮ್ಮ ಕರ್ಮಗಳೇನು ಅಂದ್ರೆ ಅದೇ ಕಾರಣ. ನಾವು ಈ ಜನ್ಮ ಹುಟ್ಟಿದೀವಿ ಅಂದ್ರೆ ನಾವು ಮಾಡಿರ್ತಕ್ಕಂಥ ಕರ್ಮಗಳು, ನಮ್ಮ ಕರ್ಮಗಳನ್ನ ಬೇಸ್ ಮಾಡಿ ನಾವು ಈ ಒಂದು ಜನ್ಮವನ್ನ ಪಡೆದಿದ್ದೀವಿ. ಹಾಗಾಗಿ ಈ ಜನ್ಮ ಒಂದು ಕಾರ್ಯ ಆದ್ರೆ ಇದಕ್ಕೆ ಕಾರಣ ಏನಿದೆ ಅಂತಂದ್ರೆ ನಾವು ಮಾಡಿರ್ತಕ್ಕಂಥ ಕರ್ಮಗಳು. ಹಾಗಾಗಿ ತಾಯಿಗೆ ಯಾವುದೇ ಕಾರಣ ಆಗ್ಲಿ ಕರ್ಮವಾಗ್ಲಿ ಇಲ್ಲದೆ ಇರೋದ್ರಿಂದ ಆಕೆ ಕಾರ್ಯ ಕಾರಣ ನಿರ್ಮುಕ್ತ, ಇಂಥದ್ದು ಯಾವುದು ಇಲ್ಲ ಅಂತ. ಇದಕ್ಕೆ ಒಂದು ಉಪನಿಷತ್ ವಾಕ್ಯ ಏನ್ ಹೇಳುತ್ತೆ ಅಂದ್ರೆ, ನ ತಸ್ಯ ಕಾರ್ಯಂ ಕಾರಣಂ ಚ ವಿದ್ಯತೆ ಅಂತ ಹೇಳ್ತಾರೆ. ಪ್ರಾಪಂಚಿಕ ವಿಕಾರಗಳು ಇಲ್ಲದೆ ಇರತಕ್ಕಂತಹ ಆ ಜಗನ್ಮಾತೆ ಕಾರ್ಯ ಕಾರಣ ನಿರ್ಮುಕ್ತ. ಮುಂದಿನ ನಾಮ ಕಾಮಕೇರಿ ತರಂಗಿತ. ತರಂಗಗಳು ಅಂದ್ರೇನು? ಅಲೆಗಳು, ಫ್ರೀಕ್ವೆನ್ಸಿ. ಹಾಗಾಗಿ ತಾಯಿಯ ಆನಂದ ತರಂಗಗಳಂತೆ ಬರ್ತಾನೇ ಇರುತ್ತಂತೆ. ನಮಗಳಿಗೆ ಹಂಗಲ್ಲ. ಸಂತೋಷ ಆನಂದ ಏನಿದ್ರು ಟೆಂಪ್ರವರಿ. ಸ್ವಲ್ಪ ಹೊತ್ತು ನೋಡ್ತೀವಿ, ನಕ್ಬಿಡ್ತೀವಿ, ಸಂತೋಷ ಪಡ್ತೀವಿ, ಮುಗಿದೋಯ್ತು. ತಿರ್ಗಾ ಮತ್ತೆ ನಿನ್ನೇನೋ ತಲೆ ಜ್ಞಾಪಕ ಬರುತ್ತೆ, ಅಲ್ಲಿಗೆ ಇದು ನಗೋ ಅಂತ ಮುಚ್ಚೋಗ್ಬಿಡುತ್ತೆ, ಸುಮ್ಮನೆ ಇದ್ಬಿಡ್ತೀವಿ. ನಮ್ಗೆ ತರಂಗಗಳಿಲ್ಲ. ಎಲ್ಲ ಒಂದ್ ಸ್ವಲ್ಪ ಹೊತ್ತು ನಗೋದು, ಸಂತೋಷ ಪಡೋದು, ಸುಖ ಪಡೋದು, ಅಲ್ಲಿ ಮುಗಿದೋಯ್ತು. ತಿರ್ಗಿ ಇನ್ನೇನೋ ಜ್ಞಾಪಕ ಬರುತ್ತೆ, ಬೆಳಗ್ಗೆ ದಿನೋ ತಲೆನೋ. ಅದು ಸಂತೋಷ ಆನಂದ ಅಲ್ಲ, ಅದೇನಂದ್ರೆ ಟೆಂಪರರಿ. ಆದ್ರೆ ಜಗನ್ಮಾತೆಗೆ ಈ ಒಂದು ಆನಂದ ಯಾವುದೇ ವಿಧವಾಗಿರ್ತಕ್ಕಂತಹ ಅಡೆತಡೆ ಇಲ್ಲದೆ ತರಂಗಗಳ ರೀತಿಯಲ್ಲಿ, ಅಲೆಗಳ ರೀತಿಯನ್ನಲ್ಲಿ ಅದು ಬರ್ತಾ ಇರುತ್ತೆ ಅನ್ನೋ ಮಾತನ್ನಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಆನಂದ ವ್ಯಕ್ತಕರಣಗಳು ತರಂಗಗಳ ರೂಪದಲ್ಲಿ ಅಖಂಡವಾಗಿ ಹೊಂದಿರತಕ್ಕಂತಹ ಆ ಜಗನ್ಮಾತೆ ಲಲಿತಾ ತ್ರಿಪುರ ಸುಂದರಿ. ಹಾಗಾಗಿ ಕಾಮೇಶ್ವರಿಯರ ಕೇಲಿ ಅಂತಂದಾಗ ಅವರಿಬ್ಬರದು ಅಂದ್ರೆ, ಈಗ ನೋಡಿ
ಕೇಲಿ ತರಂಗಿತ ಅಂತಂದಾಗ ಕೆಟ್ಟದಾಗಿ ನಾವು ಇದನ್ನು ಭಾವಿಸ್ಕೋಬಾರದು. ಕಾಮೇಶ್ವರಿಯರ ಕೇಲಿ ಅಂತಂದಾಗ ಇಲ್ಲಿ ನಾವು 5 ವಿಚಾರವನ್ನ ಹೇಳ್ತೀವಿ. ಯಾವುದು? ಸೃಷ್ಟಿ, ಸ್ಥಿತಿ, ಲಯ, ತಿರೋಧಾನ, ಅನುಗ್ರಹ. ಇದೆಲ್ಲವೂ ಕೂಡ ಇವರಿಬ್ರು ಸೇರಿ ಮಾಡ್ತಾರೆ ಅನ್ನೋದ್ರಿಂದ. ಹಾಗಾಗಿ ಕಾಮೇಶ್ವರಿ ಇಬ್ರು ಸೇರಿ ಈ ಒಂದು ಕಾರ್ಯಗಳನ್ನ ತರಂಗಗಳಾಗಿ ಒಂದು ಸೃಷ್ಟಿ ಮಾಡ್ತಾರೆ. ಆಮೇಲೆ ಸ್ಥಿತಿಯನ್ನು ನೋಡ್ಕೊತಾ ಸೃಷ್ಟಿ ಮಾಡ್ತಾನೆ, ಸ್ಥಿತಿ ಆಗತ್ತೆ, ಲಯ ಆಗತ್ತೆ, ಆಮೇಲೆ ತಿರೋಧನ ಆಗತ್ತೆ, ತಿರ್ಗಾ ಅನುಗ್ರಹ, ಮತ್ತೆ ತಿರ್ಗಾ ಸೃಷ್ಟಿ. ಹಾಗಾಗಿ ಇವುಗಳು ತರಂಗಗಳಾಗಿ ಒಂದಾದ್ಮೇಲೆ ಒಂದು ಬರುತ್ತೆ. ಹಾಗಾಗಿ ಇಂತಹ ಒಂದು ತರಂಗಗಳಾಗಿ ನಡ್ಸ್ಕೊಂಡು ಹೋಗೋದ್ರಿಂದ, ಕಾಮೇಶ್ವರರು ನಡ್ಸ್ಕೊಂಡು ಹೋಗೋದ್ರಿಂದ ಇದು ಕಾಮ ಕೇಲಿ ತರಂಗಿತ. ಮುಂದಿನ ನಾಮ ಕನಕ ತಾಟಂಕ. ಕನಕ ಅಂತಂದ್ರೆ ಚಿನ್ನ, ಬಂಗಾರ. ಪ್ರಕಾಶಿಸ್ತಿರ್ತಕ್ಕಂತಹ ಬಂಗಾರದ ಕಿವಿಯ ಆಭರಣಗಳನ್ನ ಅವಳು ಧರಿಸಿರ್ತಕ್ಕಂಥವಳು. ನಾವು ಹಿಂದೆ ನೋಡಿದ ಕನಕಾಂಗಿತಕ್ಕೆ ಇವರ ಕಮನೀಯ ಭುಜಾನ್ವಿತ ಅಂತ ಹೇಳಿದ್ವಿ. ಹಾಗಾಗಿ ಈ ಒಂದು ಜಗನ್ಮಾತೆ ಕನಕ ತಾಟಂಕ ಅಂದ್ರೆ ಪ್ರಕಾಶಮಾನವಾಗಿರ್ತಕ್ಕಂತಹ ಬಂಗಾರದ ಕಿವಿಯ ಆಭರಣವನ್ನ ಅವಳು ಧರಿಸಿರ್ತಕ್ಕಂಥವಳು. ಇನ್ನೊಂದು ಅರ್ಥ ಏನ್ ಹೇಳ್ತೀವಿ ಅಂತಂದ್ರೆ, ಮಂತ್ರ ಅಂತಕ್ಕಂಥದ್ದು ಕೂಡ ಒಂದು ಆಭರಣ. ತಾಯಿಗೆ ತಾಯಿ ಧರಿಸಿರ್ತಕ್ಕಂಥ ಪ್ರತಿ ಒಂದು ಆಭರಣ ಕೂಡ ಮಂತ್ರ ಅಂತ ನಾವು ತುಂಬಾ ಹಿಂದೆ ಆರಂಭದಲ್ಲಿ ಹೇಳಿದ್ದುಂಟು. ಹಾಗಾಗಿ ಆ ತಾಯಿ ಧರಿಸಿರ್ತಕ್ಕಂಥ ಪ್ರತಿ ಒಂದು ಆಭರಣನೂ ಮಂತ್ರ ಅನ್ನೋದಾದ್ರೆ, ಆ ಮಂತ್ರಗಳು ಹೇಗಿದೆ ಅಂದ್ರೆ ಬಹಳ ಪ್ರಕಾಶಮಾನವಾಗಿ ಅದು ಬೆಳಗುತ್ತಾ ಇದೆ. ಹಾಗಾಗಿ ಅದರ ತೇಜಸ್ಸು, ಹಾಗಾಗಿ ಅದನ್ನ ತಾಟಂಕ ಅಂತ. ಇದನ್ನ ದೀರ್ಘಾಕ್ಷರ ಅಂತ ಕೂಡ ಕರೀತಾರೆ. ಇದನ್ನ ದೀರ್ಘಾಕ್ಷರ ಅಂತ ಕರೀತಾರೆ. ಹಾಗೆ ಇದನ್ನ ದೀರ್ಘಾಕ್ಷರ ಅಂದ್ರೆ ಪ್ರಣವ, ಓಂಕಾರ ಅನ್ನುವಾಗ ಓಂ ಅನ್ನುವಾಗ ಆ ಉ ಮ 3 ಅಕ್ಷರಗಳು. ಹಾಗಾಗಿ ಓಂಕಾರ ಅಂದಾಗ 3 ಅಕ್ಷರಗಳಿಂದ ಅದು ಓಂ ಅಂತ. ಇನ್ನೊಂದು ಅಕ್ಷರ ಹ್ರೀಂಕಾರ ಸ್ವರೂಪಿಣಿ ಅಂತ ಹಿಂದೆ ಹೇಳಿದ್ವಿ ನಾವು. ಹ್ರೀಂ ಅಂತಕ್ಕಂಥದ್ದು, ಶ್ರೀಂ ಅಂತಕ್ಕಂಥ ಎಲ್ಲವೂ ಕೂಡ ದೀರ್ಘವಾಗಿರೋದ್ರಿಂದ ದೀರ್ಘ ಪ್ರಣವಗಳು ಅಂತ ಕರೀತಾರೆ. ಹಾಗಾಗಿ ಇಂಥದ್ದೆಲ್ಲವೂ ಕೂಡ ಬಹಳ ತಾಯಿಯ ಒಂದು ಆಭರಣ ಅಂತ ಹೇಳಿದಾಗ ಇವುಗಳು ಕೂಡ ಪ್ರಕಾಶಮಾನ ಹೊಳಿತಿರೋದ್ರಿಂದ ಅವಳು ಕನಕ ತಾಟಂಕ. ಮುಂದಿನ ನಾಮ ಲೀಲಾ ವಿಗ್ರಹ ರೂಪಿಣಿ. ಇಲ್ಲಿ ಇದಕ್ಕೊಂದು ವಾಕ್ಯ ಏನ್ ಹೇಳ್ತಾರೆ ಅಂದ್ರೆ, ಲೀಲೆಯ ಅನಾಯಾಸೇನ ವಿಗ್ರಹ ಅವತಾರ ವಿಶೇಷಾನ್ ಧಾರಯಂತಿ ಅಂತಾರೆ. ಅಂದ್ರೆ ಜಗನ್ಮಾತೆ ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಅನೇಕ ವಿಧವಾಗಿರ್ತಕ್ಕಂತಹ ಇದನ್ನ ಸೃಷ್ಟಿ ಮಾಡಿದ್ದಾಳೆ. ಹಾಗೆ ಅದಕ್ಕೆ ಪೂರಕವಾಗಿ ಭಕ್ತರಿಗೋಸ್ಕರವಾಗಿ ಅವಳದೇ ಯಾವ ರೂಪದಲ್ಲಿ ಭಕ್ತ ನೋಡ್ಬೇಕು ಅವಳನ್ನ, ಅಥವಾ ಅವಳ ಅನುಗ್ರಹ ಪಡಿಬೇಕು ಅಂತಾರ ಆ ರೂಪದಲ್ಲಿ ಅವಳು ಅವರಿಗೆ ದರ್ಶನವನ್ನ ಕೊಡ್ತಾಳೆ. ಆದ್ರೆ ಇಂತಹ ಒಂದು ದರ್ಶನ ಕೊಡ್ತಕ್ಕಂಥದ್ದು, ಅವಳ ಲೀಲೆಯನ್ನು ತೋರಿಸ್ಬೇಕಂತದ್ದು, ಅಥವಾ ಅವಳ ಶರೀರವನ್ನು ಬದಲಾವಣೆ ಮಾಡ್ಕೊಳ್ತಕ್ಕಂಥದ್ದು, ಅಥವಾ ಶರೀರ ಧರಿಸ್ತಕ್ಕಂಥದ್ದು, ಅವತಾರ ಮಾಡ್ತಕ್ಕಂಥದ್ದು, ಇದ್ಯಾವುದು ಅವಳಿಗೆ ಕಷ್ಟ ಇಲ್ಲ. ಅತ್ಯಂತ ಸುಲಭದಲ್ಲಿ ಮಾಡ್ತಕ್ಕಂತಹ ಆ ಕೆಲಸ. ಹಾಗಾಗಿ ಲೀಲಾ ವಿಗ್ರಹ ಧಾರಣಿ. ತಾಯಿಗೆ ಯಾವುದೇ ರೂಪವಿದ್ರೂ ಕೂಡ ಭಕ್ತರನ್ನ ಅನುಗ್ರಹಿಸಕ್ಕೋಸ್ಕರವಾಗಿ ದಿವ್ಯವಾದ ರೂಪಗಳನ್ನ ಯಾವುದೇ ಒಂದು ಕಷ್ಟ ಇಲ್ಲದೆ ಅವಳು ಧರಿಸ್ತಾಳೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಮುಂದಿನ ನಾಮ ಅಜ. ಅಜ ಅಂತಂದ್ರೆ ಜನ್ಮರಹಿತಳು, ಅವಳಿಗೆ ಹುಟ್ಟು ಇಲ್ಲ ಅಂತ. ಹಿಂದೆಯೂ ಹೇಳಿದ್ವಿ ನಾವು, ಅಷ್ಟಮೂರ್ತಿ ರಜಾ ಜೈತ್ರಿ ಅಂತ ಹೇಳಿದಾಗ್ಲೂ ಕೂಡ ನಾವು ಈ ಮಾತನ್ನ ಹೇಳಿದ್ದುಂಟು. ಇಲ್ಲಿ ಅರ್ಥಭೇದದಿಂದ ನಾವು ಇಲ್ಲಿ ಸ್ವೀಕರಿಸ್ಬೇಕು, ಅದೇನು ರಿಪೀಟ್ ಆಯ್ತಲ್ಲ ಅನ್ನೋದಲ್ಲ. ಇದೆ ಯಾವುದು ಶಾಶ್ವತನೋ, ನಿತ್ಯವೋ, ಸನಾತನವೋ ಅದನ್ನ ಅಜ ಅಂತ ಕರೀತಾರೆ. ಇಲ್ಲಿ ಅಜ ಶಬ್ದಕ್ಕೆ ಮಾಯಾ ಅಂತ ಕೂಡ ಕರೆಯೋದುಂಟು. ಮುಂದಿನ ನಾಮ ಕ್ಷಯ ವಿನಿರ್ಮುಕ್ತ ಅಂತ ನಾಮ. ಕ್ಷಯ ಅಂತಂದ್ರೇನು? ಕ್ಷೀಣಿಸೋದು, ನಶಿಸಿ ಹೋಗ್ತಕ್ಕಂಥದ್ದು. ಇಂತಹ ಪ್ರಕ್ರಿಯೆ ಜಗನ್ಮಾತೆಗೆ ಇಲ್ಲದೆ ಇರೋದ್ರಿಂದ ಆಕೆ ಕ್ಷಯ ವಿನಿರ್ಮುಕ್ತ. ಮುಂದಿನ ನಾಮ
ಮುಗ್ಧ. ಇಲ್ಲಿ ಮುಗ್ಧ ಅಂತಂದಾಗ ಸಾಮಾನ್ಯ ಅರ್ಥದಲ್ಲಿ ನಾವೇನ್ ಅನ್ಕೋತೀವಿ, ಅಮಾಯಕ ಅಲ್ಲದೆ ಅವನು ಅಮಾಯಕನಪ್ಪ ಮುಗ್ಧ ಅಂತ, ಪ್ರಸನ್ನನಾಗಿರ್ತಕ್ಕಂಥವನು ಅನ್ನೋದು ನಮ್ಗೆ ರೂಢಿಯಲ್ಲಿದೆ. ಆದ್ರೆ ಇದೇ ಮುಗ್ಧ ಅಂತಂದ್ರೆ ಅತ್ಯಂತ ಸೌಂದರ್ಯವನ್ನು ಹೊಂದಿರತಕ್ಕಂತಹ ಆ ಜಗನ್ಮಾತೆ ಅನ್ನೋ ಅರ್ಥ. ದೇವಿ ಸದಾ ಷೋಡಶಿಯಾಗಿ ಯುವತಿಯಾಗಿ ಇರೋದ್ರಿಂದ ಆಕೆ ಯಾವಾಗ್ಲೂ ಕೂಡ ನಿತ್ಯ ಸುಂದರಿ ಆಗಿದ್ದಾಳೆ. ಜಗನ್ಮಾತೆ ತ್ರಿಕಾಲದಲ್ಲಿಯೂ ಕೂಡ ಏಕ ಪ್ರಕಾರವಾಗಿ, ಬೆಳಗ್ಗೆ ಒಂಥರ ಇನ್ನೊಂದು 10 ನಿಮಿಷ ಬಿಟ್ಕೊಂಡು ಇನ್ನೊಂಥರ ಆತರ ಅಲ್ಲ, ಏಕ ಪ್ರಕಾರವಾಗಿ ತ್ರಿಕಾಲದಲ್ಲಿಯೂ ಕೂಡ ಯಾವಾಗ್ಲೂ ಕೂಡ ಸೌಂದರ್ಯವತಿಯಾಗಿರೋದ್ರಿಂದ ಆ ಜಗನ್ಮಾತೆ ಮುಗ್ಧ. ಮುಂದಿನ ನಾಮ ಕ್ಷಿಪ್ರ ಪ್ರಸಾದಿನಿ. ನಮ್ಗೆಲ್ರಿಗೂ ಹಲವಾರು ಸತಿ ನಾವು ಹೇಳಿಬಿಟ್ಟಿದೀವಿ. ಶೀಘ್ರವಾಗಿ ಅನುಗ್ರಹಿಸ್ತಕ್ಕಂತಹ ಆ ಜಗನ್ಮಾತೆ ಕ್ಷಿಪ್ರ ಪ್ರಸಾದಿನಿ. ಯಾರು ಭಕ್ತರು ತುಂಬಾ ಶ್ರದ್ಧೆಯಿಂದ ಆ ತಾಯಿಯನ್ನೇ ನಂಬಿದಾರೋ ಅವ್ರಿಗೆ ಅವಳು ಪ್ರಸಾದವನ್ನ ಅನುಗ್ರಹಿಸ್ತಾಳೆ ಅನ್ನೋ ಮಾತನ್ನ ಸೌರ ಪುರಾಣ ಇದನ್ನ ಕುರಿತು ಏನ್ ಹೇಳುತ್ತೆ ಅಂದ್ರೆ, ಆರಾಧನಾನುಮೇಶಸ್ಯ ತಸ್ಮಿನ್ ಜನ್ಮನಿ ಮುಚ್ಚತೆ ಅಂತ ಹೇಳ್ತಾರೆ. ಅಂದ್ರೆ ಉಮೇಶನನ್ನ ಯಾರು ಆರಾಧನೆ ಮಾಡ್ತಾರೋ ಈ ಜನ್ಮದಲ್ಲೇ ಅವರು ಮುಕ್ತಿಯನ್ನ ಪಡಿತಾರೆ. ಉಮೇಶ ಅಂತಂದ್ರೆ ಪರಮೇಶ್ವರ. ಪರಮೇಶ್ವರನಿಗೂ ಕೂಡ ತಾಯಿಗೂ ಯಾವುದೇ ವಿಧವಾಗಿರ್ತಕ್ಕಂತಹ ಭೇದ ಇಲ್ಲ. ಅವಳು ಅಭಿನ್ನಳಾಗಿರೋದ್ರಿಂದ ಈ ವಾಕ್ಯದಲ್ಲಿ ಅವಳು ಕ್ಷಿಪ್ರ ಪ್ರಸಾದಿನಿ. ತಂತ್ರಶಾಸ್ತ್ರ ಏನ್ ಹೇಳುತ್ತೆ ಇದಕ್ಕೆ ಅಂದ್ರೆ, ಅನ್ಯತಾ ಸಂಪ್ರದಾಯೇನ ಜಪಹೋಮಾರ್ಚನಾಧಿಕಂ ಕೃತಂ ಜನ್ಮಾಂತರೇ ಸಮ್ಯಕ್ ಸಂಪ್ರದಾಯ ಕಲ್ಪತೆ ಅಂತ. ಅಂದ್ರೆ ಈ ಜನ್ಮದಲ್ಲಿ ಮೋಕ್ಷ ಹೊಂದೋದಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂತಹ ಸಂದರ್ಭ ಇದ್ರೂ ಕೂಡ ಈ ಜನ್ಮದಲ್ಲಿ ಮಾಡಿರ್ತಕ್ಕಂತಹ ಜಪ, ಹೋಮ, ಅರ್ಚನೆ, ಹವನ ಇತ್ಯಾದಿ ಇತ್ಯಾದಿ ಆ ದೇವಿಯನ್ನ ಕುರಿತು ಮಾಡಿರ್ತಕ್ಕಂಥದ್ದು ಯಾವುದೂ ಕೂಡ ನಿಷ್ಫಲ ಆಗೋದಿಲ್ಲ. ಅದು ಫಲ ಮುಂದಿನ ಜನ್ಮಕ್ಕೆ ಅದು ಕ್ಯಾರಿ ಫಾರ್ವರ್ಡ್ ಆಗತ್ತೆ. ಅಂತಹ ಆರಾಧಕನಿಗೂ ಕೂಡ ಮುಕ್ತಿ ಲಭ್ಯ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇರೋದ್ರಿಂದ ಅವಳು ಕ್ಷಿಪ್ರ ಪ್ರಸಾದಿನಿ. ಮುಂದಿನ ನಾಮ ಅಂತರ್ಮುಖ ಸಮಾರಾಧ್ಯ. ಇದನ್ನ ನಾವು ಹಲವಾರು ಸತಿ ಹೇಳ್ಬಿಟ್ವಿ. ಏನು ಅಂತಂದ್ರೆ, ಅಂತರ್ಮುಖವಾಗಿ ಅವಳು ಸಮಗ್ರವಾಗಿ ಆರಾಧಿಸಲ್ಪಡ್ತಕ್ಕಂಥವಳು. ಇಲ್ಲಿ ಸಂಪೂರ್ಣ ವಿಶ್ವಾಸ. ಉಪಾಸಕ ಯಾವ ತರ ಇರಬೇಕು, ದೇವಿನ ಆರಾಧಿಸ್ಬೇಕಂದ್ರೆ ಸಂಪೂರ್ಣವಾಗಿರ್ತಕ್ಕಂಥ ವಿಶ್ವಾಸ ಹೊಂದಿರಬೇಕು, ಮನಸಾರೆ ಆರಾಧಿಸ್ಬೇಕು. ಏನೋ ಮನಸ್ಸಲ್ಲಿ ಇಟ್ಕೊಂಡು ಆರಾಧನೆ ಮಾಡೋದಲ್ಲ, ಸಂಪೂರ್ಣವಾಗಿರ್ತಕ್ಕಂತಹ ಮನಸ್ಸನ್ನ ಇಟ್ಟು ಆ ದೇವಿಯನ್ನ ಆರಾಧಿಸಬೇಕು ಅನ್ನೋ ಮಾತನ್ನ. ಈಗ ಯಾವ್ದಾದ್ರು ಶ್ಲೋಕ ಅನ್ನೋ ದೇವಿಯ ಹಾಡನ್ನು ಕೀರ್ತನೆಯನ್ನು ಹೇಳುವಾಗ ಭಕ್ತಿಯಿಂದ ಭಾವಿಸ್ಬೇಕು, ಆಗ್ಲೇ ಅದು ಸಮಾರಾಧ್ಯ. ಇಂತಹ ಪೂಜಾ ಕಾಲದಲ್ಲಿ ಮಾತ್ರ ಅಲ್ಲದೆ ಬರೀ ಪೂಜೆ ಮಾಡುವಾಗ ಮಾತ್ರ ಕೈ ಮುಕ್ಕೊಂಡು ಭಕ್ತಿ ಅಲ್ಲ, ಸದಾ ಕಾಲದಲ್ಲೂ ಕೂಡ ಸಾಧ್ಯವಾದಾಗೆಲ್ಲ ಕೂಡ ಆ ತಾಯಿಯನ್ನು ಧ್ಯಾನಿಸಿ ಅವಳನ್ನೇ ತಲ್ಲೀನರಾಗಿದ್ದಾಗ ಅದು ಅಭ್ಯಾಸ ಮಾಡ್ತಾ ಮಾಡ್ತಾ ಅದು ಭಾವಯೋಗ ಅಂತ ಕರೀತಾರೆ. ಅದರಿಂದ ಅವ್ರಿಗೆ ಮುಕ್ತಿ ಸಿಗುತ್ತೆ ಅನ್ನೋ ಮಾತನ್ನ ಅಂತವರಿಗೆ ತಾಯಿ ಅನುಗ್ರಹಿಸ್ತಾಳೆ. ಇದು ಅಂತರ್ಮುಖ ಸಮಾರಾಧ್ಯ. ಮುಂದಿನ ನಾಮ ಬಹಿರ್ಮುಖ ಸುದುರ್ಲಭ. ನಾವೀಗಾಗ್ಲೇ ಹೇಳಿದ್ವಿ, ಸುಮ್ನೆ ಲೌಕಿಕವಾಗಿ ಪ್ರಪಂಚವನ್ನ ನೋಡ್ತಾ ಅದ್ರ ಬಗ್ಗೆ ಈಚೆ ಕಡೆ ಗಮನ ಕೊಟ್ಕೊಂಡು ತಾಯಿಯನ್ನ ಮರೆತು ಬಾಕಿದೆಲ್ಲ ಅನುಭವಿಸ್ತಾ ಯಾವಾಗ್ಲೂ ಒಂದ್ಸತಿ ಮಾಡ್ತಕ್ಕಂಥದ್ದು. ಹಾಗಲ್ಲ, ಅದು ಹಾಗೆ ಮಾಡಿದ್ರೆ ಅದು ಆಗೋದಿಲ್ಲ, ಅವಳು ಅನುಗ್ರಹಿಸೋದಿಲ್ಲ. ಹಾಗಾಗಿ ಅಂತರ್ಮುಖವಾಗಿ ಅವ್ರು ಮಾಡಿದಾಗ ಒಲಿತಾಳೆ, ಬಹಿರ್ಮುಖವಾಗಿ ಅವಳು ಸಿಗೋದಿಲ್ಲ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ನಾಮ ತ್ರಯಿ. ಇಲ್ಲಿ ತ್ರಯಿ ಅಂತಂದ್ರೆ ವೇದಗಳು ತ್ರಯಿ, 3 ವೇದಗಳು. ಯಾವುದು ಅಂತಂದ್ರೆ ಇದು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತ ಹೇಳಿ. ಋಗ್ವೇದಗಳು ಯಾವ ರೂಪದಲ್ಲಿದೆ ಅಂದ್ರೆ ಶ್ಲೋಕ ರೂಪದಲ್ಲಿ, ಯಜುರ್ವೇದ ಗದ್ಯ ರೂಪದಲ್ಲಿ, ಸಾಮವೇದ ಗಾನ ರೂಪದಲ್ಲಿದೆ. ಹಾಗಾದ್ರೆ 4ನೇದು ಅಥರ್ವಣ ವೇದ. ಈ 3 ರೂಪದಲ್ಲಿ ಯಾವುದೋ ಒಂದು ರೂಪದಲ್ಲಿ ಅದು ಇರೋದ್ರಿಂದ ಅವಳು ಋಗ್, ಯಜು, ಸಾಮ ಆ 3 ತ್ರೈ ವೇದ ರೂಪದಲ್ಲಿ ಅವಳು ಇದ್ದಾಳೆ. ಹಾಗಾಗಿ ಈ ವೇದಗಳಿಗೆ ಅರ್ಥ ಹೇಳಬೇಕು ಅಂತಂದ್ರೆ ಒಂದೊಂದರಲ್ಲಿ 3 ವಿಧಗಳು. ಒಂದು ಆದಿ ಭೌತಿಕ ಒಂದು ಅರ್ಥ, ಇನ್ನೊಂದು ಆಧ್ಯಾತ್ಮಿಕ ಅರ್ಥ, ಇನ್ನೊಂದು ಆದಿ ದೈವಿಕ ಅರ್ಥ. ಹಾಗಾಗಿ ಈ 3 ವಿಧಗಳ ಅರ್ಥವನ್ನ ಕೂಡಿಸಿರೋದ್ರಿಂದ ಅವಳು ತ್ರಯಿ. ಮುಂದಿನ ನಾಮ ತ್ರಿವರ್ಗ ನಿಲಯ. ತ್ರಿವರ್ಗಗಳು. ವರ್ಗಗಳು ಯಾವುದು?
ಮೂರು. ಒಂದು ಧರ್ಮ, ಅರ್ಥ, ಕಾಮ, ಕಾಮ ಅಂತ ಮೋಕ್ಷ ಇದೆ. ಇಲ್ಲಿ ಧರ್ಮ, ಅರ್ಥ ಮತ್ತೆ ಕಾಮ ಇದೆರಡನ್ನು ಒಟ್ಟಿಗೆ ಸೇರಿಸಿದಾಗ ಮೋಕ್ಷ. ಹಾಗಾಗಿ ಈ ಮೂರು ಸೇರಿದಾಗ ಏನಾಗತ್ತೆ, ಇದು ತ್ರಿವರ್ಗ ಅಂತಾರೆ. ಇವುಗಳಲ್ಲಿ ಅವಳು ಇರೋದ್ರಿಂದ ತ್ರಿವರ್ಗ ನಿಲಯ. ಹೀಗೆ ತ್ರಿವರ್ಗ ದಾತ್ರಿ ಅಂತ ಕೂಡ ಹೇಳಿದಾಗ ಇದನ್ನ ನಾವು ಹಿಂದೆ ಹೇಳಿದ್ವಿ. ತ್ರಿವರ್ಗ ದಾತ್ರಿ ಅಂತ ಮಾತಾಡಿದಾಗ ಇದ್ರ ಬಗ್ಗೆ ನಾವು ಹೇಳಿದ್ವಿ. ಹಾಗಾಗಿ ಈ ತ್ರಿವರ್ಗಗಳಲ್ಲಿ ಆ ಜಗನ್ಮಾತೆ ಇರೋದ್ರಿಂದ ಅವಳು ತ್ರಿವರ್ಗ ನಿಲಯ. ಇಲ್ಲಿಗೆ ನಾನು ಈ ನಾಮವನ್ನು ನಾನು ಮುಗಿಸ್ತೇನೆ. ಮುಂದಿನ ನಾಮ ತ್ರಿಸ್ತಾ. ಮುಂದಿನ ಭಾಗದಲ್ಲಿ ನಾವು ಹೇಳೋಣ. ಎಲ್ರಿಗೂ ಜಗನ್ಮಾತೆ ಅನುಗ್ರಹ ಚೆನ್ನಾಗಾಗ್ಲಿ, ಶುಭವಾಗ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ಭಾಗವನ್ನು ನಾನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಶುಭವಾಗ್ಲಿ. ನಮಸ್ಕಾರ.